ಆತ್ಮೀಯರೇ, ಶಿಕ್ಷಾ ಸಪ್ತಾಹ 4ನೇ ದಿನ ಗುರುವಾರ ಜುಲೈ 25, 2024 ಕಲ್ಚರಲ್ ಡೇ. ಇವತ್ತಿನ ದಿವಸ ಸಾಂಸ್ಕೃತಿಕ ದಿನ ಇರುತ್ತದೆ. ಸಾಂಸ್ಕೃತಿಕ ದಿನದ ಅಂಗವಾಗಿ ಸಲಹಾತ್ಮಕ ಚಟುವಟಿಕೆಗಳನ್ನು ನೋಡಲಾಗಿ ಸಾಂಸ್ಕೃತಿಕ ದಿನ ಆಚರಣೆ ಮಾಡುತ್ತಿರುವ ಉದ್ದೇಶ ಭಾರತದ ಸಂಸ್ಕೃತಿಯನ್ನು ಪ್ರಪಂಚದಾದ್ಯಂತ ಪ್ರಚಾರ ಮಾಡುವ ಉದ್ದೇಶದಿಂದ ಸಾಂಸ್ಕೃತಿಕ ದಿನ ಆಚರಿಸಲಾಗ್ತಾ ಇದೆ. ಶಾಲೆಯಲ್ಲಿ ಸಂತೋಷದಾಯಕ ಕಲಿಕಾ ವಾತಾವರಣ ಉಂಟು ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ಇವತ್ತಿನ ದಿವಸ ನಾವು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿವಿಧ ಭಾಷೆಗಳು, ವೇಷಭೂಷಣಗಳು, ಆಹಾರ, ಕಲೆ, ವಾಸ್ತುಶಿಲ್ಪ, ಸ್ಥಳೀಯ ಆಟಗಳು ಮುಂತಾದ ಸಾಂಸ್ಕೃತಿಕ ಅಂಶಗಳನ್ನು ಆಧರಿಸಿದ ಚಟುವಟಿಕೆಗಳನ್ನು ನಡೆಸಬೇಕು. ಚಿತ್ರಕಲೆ, ನೃತ್ಯಗಳು, ಹಾಡುಗಳು, ರಂಗಭೂಮಿ, ಜಾನಪದ ಮತ್ತು ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು, ಬೀದಿ ನಾಟಕಗಳು, ಬೊಂಬೆ ಪ್ರದರ್ಶನಗಳು, ಕತೆ ಹೇಳುವ ಸ್ಪರ್ಧೆಗಳನ್ನು ಏರ್ಪಡಿಸುವುದು. ವಿವಿಧ ಜಾನಪದ, ಪ್ರಾದೇಶಿಕ ಮತ್ತು ಸಮಕಾಲೀನ ಶೈಲಿಗಳು ಅಥವಾ ದೇಶದ ಯಾವುದೇ ಭಾಗದಲ್ಲಿರುವಂತಹ ಆಧರಿಸಿದ ನಾಟಕಗಳನ್ನು ಏರ್ಪಡಿಸುವುದು. ಹಾಡುಗಾರಿಕೆ, ಜಾನಪದ ನೃತ್ಯಗಳು, ಶಾಸ್ತ್ರೀಯ ಮತ್ತು ಪ್ರಾದೇಶಿಕ ಜಾನಪದ ರೂಪಗಳು ಇವುಗಳನ್ನು ಪ್ರದರ್ಶಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವುದು ಮತ್ತು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪೋಷಿಸುವುದು. ಸಂಪೂರ್ಣ ಶಾಲಾ ಚಿತ್ರಕಲೆ ದಿನವಾಗಿ ಆಚರಣೆ ಮಾಡುವುದು ಅಂದರೆ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ನಡೆಸುವುದು. ಇವತ್ತಿನ ಸಾಂಸ್ಕೃತಿಕ ದಿನದ ಚಟುವಟಿಕೆಗಳಿಗೆ ಬಾಲಭವನ್, ಬಾಲಕೇಂದ್ರ, ಪುರಾತತ್ವ ಸ್ಥಳಗಳು, ವಿವಿಧ ರೀತಿಯ ವಸ್ತು ಸಂಗ್ರಹಾಲಯಗಳು ಇವುಗಳ ಸಹಯೋಗದೊಂದಿಗೆ ಸಾಂಸ್ಕೃತಿಕ ದಿನದ ಚಟುವಟಿಕೆಗಳನ್ನು ನಡೆಸುವುದು. ಇವತ್ತಿನ ದಿವಸ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಕೂಡಿಕೊಂಡು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ದಿನದ ಸಲಹಾತ್ಮಕ ಚಟುವಟಿಕೆಗಳನ್ನು ನಡೆಸುವುದು. ಇದಿಷ್ಟು 4ನೇ ದಿನ ಶಿಕ್ಷಾ ಸಪ್ತಾಹ ಕಾರ್ಯಕ್ರಮದ ಸಲಹಾತ್ಮಕ ಚಟುವಟಿಕೆಗಳ ವಿವರಣೆ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.